ಒಂದು ನಗರದ ಐಫೈ ಖಾಸಗಿ ಆಸ್ಪತ್ರೆಯ ಕಾರಿಡಾರ್. 4 ದಿಕ್ಕಿಗೂ ಕಣ್ಕುಕ್ಕೋ ಬಿಳಿ ಬಣ್ಣದ ಬೆಳಕು. ಆಸ್ಪತ್ರೆ ಯಂತ್ರಗಳ ಸದ್ದು ಬಿಟ್ರೆ ಅಲ್ಲಿ ಬೇರೆ ಯಾವುದೇ ಸದ್ದಿಲ್ಲ. ಬ್ಲೀಚಿಂಗ್ ಪೌಡರ್ ಹಾಗೂ ಮದ್ದಿನ ಅಪರಿಚಿತ ವಾಸನೆ ನಡುವೆ 23 ವರ್ಷದ ಯುವತಿಯೊಬ್ಬಳು ಪ್ಲಾಸ್ಟಿಕ್ ಕುರ್ಚಿ ಮೇಲೆ ಕಲ್ಲಂತ ಕೂತಿದ್ದಾಳೆ. ಅವಳ ಹೆಸರು ಕಾವೇರಿ. ಅವಳ ಕಣ್ಣಂಚುಗಳು ಒದ್ದೆಯಾಗಿವೆ. ಆದರೆ ಎದೆ ಒಡೆದು ಬರುವಂತೆ ಯಾವುದೋ ಅಳುವಿನ ಶಬ್ದ ಹೊರಡ್ತಿಲ್ಲ. ಆ ಕಲ್ಲಂತ ಕೂತ ಕಾವೇರಿಗೆ ಏನನ್ನು ಅನುಭವಿಸೋ ಶಕ್ತಿಯೂ ಉಳಿದಿಲ್ಲ. ಕರೆಕ್ಟ್ ಆ ಟೈಮ್ನಲ್ಲಿ ಕಬೀರ್ ಹಿಂದಿನಿಂದ ಬಂದವಳನ್ನ ತಪ್ಕೊಂಡ. ತುಂಬ ಮೆತ್ತಗಿನ, ತುಂಬ ಪ್ರೀತಿಯ ಅಪ್ಪುಗೆ. ಆದರೆ ಕಾವೇರಿಯ ಮೈಯೆಲ್ಲ ನೋವಿನಿಂದ ನಡುಗ್ತಿತ್ತು. ಅವಳಪ್ಪ ಅವಳಿಗೆ ದೊಡ್ಡ ಮರದ ನೆರಳಿನಂತಿದ್ರು. ಇಂದು ICU ಒಳಗೆ ನೂರಾರು ನಡಿಗೆಗಳ ನಡುವೆ ಸಾವಿನ ನೋವನ್ನು ಅನುಭವಿಸ್ತಿದ್ದಾರೆ. ಈ ದೊಡ್ಡ ಜಗತ್ನಲ್ಲಿ ತಾನು ಅತಿ ಏಕಾಂಗಿ ಅಂತ ಅನ್ನಿಸ್ತು ಕಾವೇರಿಗೆ. ಕಬೀರ್ ಕಾವೇರಿ ಕಿವಿ ಹತ್ರ ಬಾಗಿ ಪಿಸು ಕೊಡ್ತಾ ಅಂದ, ಇನ್ನು ಅಳಬೇಡ. ಹೀಗೆ ನೀನು ನುಜ್ಜುಗುಜ್ಜು ಮಾಡಿಕೊಂಡ್ರೆ ಹೇಗೆ? ನನ್ನ ಜೊತೆಗಿದ್ದೀನಿ ತಾನೇ, ಎಲ್ಲ ಸರಿಯಾಗತ್ತೆ. ಸ್ವಲ್ಪ ನಿಂತು ಕಬೀರ್ ತನ್ನ ವಾಚ್ ನೋಡ್ದ. ಆಮೇಲೆ ಕಾವೇರಿ ಗಲ್ಲವನ್ನು ಮೆತ್ತಕ್ಕೆ ಮೇಲಕ್ಕತ್ತೆ ಅಂದ, ನಾನೀಗ ಅರ್ಜೆಂಟ್ ಮೀಟಿಂಗ್ ಒಂದಕ್ಕೆ ಹೋಗಬೇಕು. ನಾನು ಹೇಳಿದ ಪ್ರಪೋಸಲ್ ಬಗ್ಗೆ ಸ್ವಲ್ಪ ಕೂಲಾಗಿ ಯೋಚನೆ ಮಾಡು. ನಿಮ್ಮಪ್ಪನ ಈ ದುಬಾರಿ ಸರ್ಜರಿಗೆ ಹಾಗೂ ಮುಂದಿನ ಚಿಕಿತ್ಸೆಗೆ ಇಷ್ಟು ದೊಡ್ಡ ಮೊತ್ತದ ಹಣ ಬೇಕಂದರೆ ಅದಕ್ಕಿರೋ ಒಂದೇ ಒಂದು ದಾರಿ ಇದು. ನಿಮ್ಮಪ್ಪ ಗುಣವಾಗಿ ವಾಪಸ್ ಬಂದಮೇಲೆ ನಾವಿಬ್ಬರು ಹೊಸ ಜೀವನ ಶುರು ಮಾಡೋಣ. ಕಾವೇರಿ ಯಾವುದೇ ಆನ್ಸರ್ ಮಾಡಲಿಲ್ಲ. ಅವಳು ಸುಮ್ಮನೆ ತನ್ನ ರಕ್ತ ಎಲ್ಲ ತುಟಿಗಳನ್ನ ಕಚ್ಕೊಂಡು ಕೂತಿದ್ದಾಳೆ. ಕಬೀರ್ ತನ್ನ ದುಬಾರಿ ಇಟಾಲಿಯನ್ ಚರ್ಮದ ಶೂ ಸದ್ದು ಮಾಡ್ತಾ ಕಾರಿಡಾರ್ನಲ್ಲಿ ನಡೆದು ಹೋದಾಗ ತಾನು ಯಾವುದೋ ಪಾತಾಳಕ್ಕೆ ಕುಸಿದು ಹೋಗ್ತಿದ್ದೀನಿ ಅಂತ ಅನ್ನಿಸ್ತು ಕಾವೇರಿಗೆ. ಸ್ವಲ್ಪ ಹೊತ್ತಲ್ಲಿ ಕ್ಯಾಬಿನ್ನಿಂದ ಡಾಕ್ಟರ್ ಕಮಲ್ ಆತುರದಲ್ಲಿ ಹೊರಗೆ ಬಂದರು. ಕಾವೇರಿ ತನ್ನ ಮೈ ಮರವನ್ನು ಬಿಟ್ಟು ಅವರ ಕಡೆ ಓಡಿ ಹೋದ್ಲು. ಡಾಕ್ಟರ್ ಅವರೇ, ನಮ್ಮಪ್ಪ ಹೇಗಿದ್ದಾರೆ? ಕಾವೇರಿಯವ್ರನ್ನ ಕೇಳಿದ್ಲು. ಡಾಕ್ಟರ್ ಕಮಲ್ ಗಂಭೀರ ಮುಖ ಮಾಡಿ ಹೇಳಿದ್ರು, ಮಿಸ್ ಕಾವೇರಿ, ಅವರ ಹಾರ್ಟ್ ಹಾಗೂ ಲಂಗ್ಸ್ ಕಂಡೀಷನ್ ತುಂಬ ಡೇಂಜರಸ್ ಆಗಿದೆ. ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನಮ್ಮ ಹತ್ರ ಟೈಮ್ ಇಲ್ಲ. ನಾಳೆ ಮಧ್ಯಾಹ್ನದೊಳಗೆ ಆಪ್ರೇಷನ್ ಮಾಡಲಿಲ್ಲ ಅಂದರೆ ನಾವು ಅವ್ರನ್ನ ಉಳಿಸೋಕ್ಕಾಗಲ್ಲ. ಆದರೆ ಅಡ್ಮಿನಿಸ್ಟ್ರೇಷನಿಂದ ಮೆಸೇಜ್ ಬಂದಿದೆ, ಇನ್ನೂ ಡೆಪಾಸಿಟ್ ಕಟ್ಟಿಲ್ಲ. ನೀವು ಬೇಗ ಹಣದ ವ್ಯವಸ್ಥೆ ಮಾಡಿ. ಹಣ? ಈ ಒಂದೇ ಒಂದು ಮಾತು ಕಾವೇರಿ ಕಿವಿಗೆ ಕರಗಿದ ಸೀಸದಂತೆ ಚುಚ್ಚಿತು. ಇಷ್ಟು ಲಕ್ಷ ರೂಪಾಯಿಗಳು ಒಂದೇ ನಿಮಿಷದಲ್ಲಿ ಎಲ್ಲಿ ತರೋದು? ಮಧ್ಯಮ ವರ್ಗದವರು ಎಲ್ಲ ಉಳಿತಾಯವಂತೂ ತಲೆ ಕೆಳಗಾಗಿದೆ. ಈಗ ಅವಳು ಮುಂಚೆ ಇರೋದು ಒಂದೇ ಒಂದು ದಾರಿ, ಕಬೀರ್ ಕೊಟ್ಟ ಅಸಹ್ಯವಾದ ಪ್ರಪೋಸಲ್. ಯಾವುದೇ ಸಾಮಾನ್ಯ ಪ್ರೇಯಸಿ ತನ್ನ ಪ್ರೇಮಿಯಿಂದ ನಿರೀಕ್ಷಿಸಿದ ಒಂದು ಒಪ್ಪಂದ ಬದಲಾಗಿ ಕಬೀರ್ ತನಗೆ ಸಹಾಯ ಮಾಡ್ತೀನಿ ಅಂತ ಅಂದಿದ್ರು. ಕಬೀರ್ ತನಗೆ ಸಹಾಯ ಮಾಡ್ತಿಲ್ಲ, ಬದಲಿಗೆ ತನ್ನ ಅಸಹಾಯಕತೆಯನ್ನು ಯೂಸ್ ಮಾಡ್ಕೊಳ್ತಿದ್ದಾನೆ ಅಂತ ಅನ್ನಿಸ್ತವಳಿಗೆ. ನಾನು ಆ ಲೋಫರ್ನ ಜಿಗುಪ್ಸೆ ಉಡ್ಸೋ ಪ್ರಪೋಸಲ್ನ ಒಪ್ಕೋಬೇಕಾ ಅಂತ ಯೋಚಿಸಿದ್ಲು. ತನ್ನ ಮೇಲೆ ತನಗೆ ಅತಿ ಅಸಹ್ಯ ಅನ್ನಿಸ್ತು. ಆದರೆ ಮರುಕ್ಷಣವೇ ICUಯಿಂದ ಅಪ್ಪನ ನಿರ್ಜೀವ ಮುಖ ನೆನಪಿಗೆ ಬಂತು. ಅಪ್ಪನ ಜೀವಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ತನ್ನ ಮಾನ, ಮರ್ಯಾದೆ, ತನ್ನಿಷ್ಟ ಎಲ್ಲವೂ ಆ ಪ್ರಾಣ ಮುಂದೆ ಸೆಣೆದು. ಕಾವೇರಿ ಹಾಗೆ ಅಂದ್ಕೊಂಡ್ಳು. ಅಪ್ಪನಿಗೋಸ್ಕರ ನನ್ನ ಜೀವನಾನೇ ಕೊಟ್ಬಿಡ್ತೀನಿ. ಆ ಕ್ಷಣದಲ್ಲಿ ಅವಳ ಎಲ್ಲ ವೀಕ್ನೆಸ್ ಗಟ್ಟಿಯಾಗಿ ಕಲ್ಲಾಗಿ ಬದಲಾಯಿತು. ಅವಳು ಒಂದೇ ಒಂದು ಸೆಕೆಂಡ್ ವೇಸ್ಟ್ ಮಾಡದೆ ಆಸ್ಪತ್ರೆಯಿಂದ ಹೊರಗೆ ಬಂದುಬಿಟ್ಲು. ಸಂಜೆ ಆಗ್ತಿದ್ದಂತೆ ಕಲ್ಕತ್ತಾ ನಗರದಲ್ಲಿ ಜೋರಾಗಿ ಮಳೆ ಸುರಿಯಿತು. ಆಕಾಶವೇ ಹರಿದು ಬಂದು ಅಳುತ್ತಿರುವಂಥ ಭಾಸವಾಯಿತು. ಗುಡುಗಿನ ಸೌಂಡ್ಗೆ ಸುತ್ತಮುತ್ತಲ ಪ್ರದೇಶವೇ ನಡುಗು ಹೋಯಿತು. ಕಾವೇರಿ ಪದೇ ಪದೇ ಕಬೀರ್ಗೆ ಫೋನ್ ಮಾಡಿದ್ಲು. ಆದರೆ ಫೋನ್ ಬರ್ತಾನೆ ಇತ್ತು, ಯೂಸ್ ಆಗಲಿಲ್ಲ. ಬೇರೆ ದಾರಿ ಕಾಣದೆ ಅವಳು ಒಂದು ಟ್ಯಾಕ್ಸಿ ಮಾಡ್ಕೊಂಡು ಕಬೀರ್ನ ಲಕ್ಸುರಿ ಫ್ಲ್ಯಾಟ್ ಕಡೆ ಹೊರಟಳು. ಮಳೆ ಇವತ್ತು ಕಾವೇರಿ ದಾರಿಗೆ ಅಡ್ಡ ಬರೋದಿಲ್ಲ ಬಿಡಿ. ಅವಳ ಮನಸ್ಸಿನಲ್ಲಿದ್ದ ಬಿರುಗಾಳಿಗೆ ಅದು ಸಾಥ್ ಕೊಡ್ತಿತ್ತು. ಟ್ಯಾಕ್ಸಿಯಿಂದ ಇಳಿದು ಅರ್ಧ ನೆನೆದ ಬಟ್ಟೆಯಲ್ಲಿ ಅವಳು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಒಳಗೆ ಹೋದ್ಲು. ಲಿಫ್ಟ್ನಲ್ಲಿ 12ನೇ ಫ್ಲೋರ್ಗೆ ತಲುಪಿದಾಗ ಅವಳಿಗೆ ಎದೆ ದಡ ಅಂತ ಬಡ್ಕೊಂತಿತ್ತು. ಕಬೀರ್ ಫ್ಲ್ಯಾಟ್ನ ಡಿಜಿಟಲ್ ಲಾಕ್ ಕೋಡ್ ಅವಳಿಗೆ ಮೊದಲೇ ಗೊತ್ತಿತ್ತು. ಕೋಡ್ ಪ್ರೆಸ್ ಮಾಡಿ ಒಳಗೆ ಹೋದಾಗ ಡ್ರಾಯಿಂಗ್ ರೂಮ್ ಕಗ್ಗತ್ತಲಾಗಿತ್ತು. ಅಯ್ಯೋ, ಇನ್ನಿವನು ವಾಪಸ್ ಬಂದಿಲ್ವಾ ಅಂತ ಕಾವೇರಿ ತನ್ನಂತಾನೇ ಸಮಾಧಾನ ಮಾಡಿಕೊಂಡ್ಳು. AC ರೂಮಿನ ಚಳಿಗಳು ಮೈಯೆಲ್ಲ ನಡುಗ್ತಾ ಇತ್ತು. ಅವಳು ಬಾಗಿಲ ಹತ್ರ ಇರೋ ಸ್ವಿಚ್ ಹಾಕಿ ಲೈಟ್ ಹಚ್ಚೋಣ ಅಂತ ಯೋಚಿಸೋ ಅಷ್ಟರಲ್ಲೇ ಯಾರೋ ಸಣ್ಣದಾಗಿ ನಗ್ತಿರೋ ಸೌಂಡ್ ಕೇಳಿಸ್ತು. ಕಾವೇರಿ ಮೈಯಲ್ಲಿ ಮಂಜುಗಡ್ಡೆಯಂತೆ ಗಟ್ಟಿಯಾಗ್ಬಿಡ್ತು. ಅವಳು ಕಾಲಿಡದೆ ಆ ಸೌಂಡ್ ಬಂದ ಜಾಗಕ್ಕೆ ಮೆತ್ತಗೆ ಹೋದ್ಲು. ಬೆಡ್ರೂಮ್ ಡೋರ್ ಸ್ವಲ್ಪ ತೆರೆದಿತ್ತು. ಆ ಗ್ಯಾಪ್ನಿಂದ ಅವಳು ನೋಡಿದ ದೃಶ್ಯದಿಂದ ಅವಳ ಜೀವನವೇ ಒಂದೇ ನಿಮಿಷದಲ್ಲಿ ತಲೆಗೆಳಗಾಗೋಯಿತು. ಬೆಡ್ ಮೇಲೆ ಚಲ್ಲಾಪಿಲ್ಲಿಯ ಕಬೀರ್ ಕೂತಿದ್ದ. ಅವನ ಪಕ್ಕದಲ್ಲೇ ಅತಿ ಹತ್ತಿರವ ಕಾವೇರಿಯ ಸ್ವಂತ ಸೋದರಿ ತಾನಿಯಾ ಕೂತಿದ್ಲು. ತಾನಿಯಾ ನಗ್ತಾ ಅಂದ್ಲು, ನಿನ್ನ ಆ ಮದುಮಗಳು ಕತೆ ಏನು? ತಾನಿಯಾ ಮಾತಿನಲ್ಲಿ ಅತಿ ಅಹಂಕಾರ ಮತ್ತು ಅಸಹ್ಯ ತುಂಬಿತ್ತು. ಕಬೀರ್ ತಾನಿಯಾ ಕೂದರಲ್ಲಿ ಬೆರಳು ಆಡಿಸ್ತಾ ಹೀಯಾಳಿಸಂದ, ಅರೆ, ಅವಳೊಬ್ಳು ಎಮೋಷ್ನಲ್ ಫೂಲ್ ಕಣೆ. ನೀನು ಹೇಳಿದ ಕರೆಕ್ಟು. ಅವಳನ್ನ ಹ್ಯಾಂಡಲ್ ಮಾಡೋದು ತುಂಬ ದೊಡ್ಡದೇನಲ್ಲ. ಈಗ ಅವಳು ನಾವಾಡಿಸೋ ಬೊಂಬೆ ಥರ ತಿರುಗ್ತಿದ್ದಾಳೆ. ಕಾವೇರಿ ಗೋಡೆಗೆ ಹಾತ್ಕೊಂಡು ನಿಂತಿದ್ಲು. ಯಾರೋ ಬದುಕ್ತಿರುವಾಗಲೇ ಎದೆ ಸೀಳಿ ಹಾರ್ಟ್ ಹೊರಗೆ ತೆಗೆದ ಹಾಗೆ ಆಗ್ತಿತ್ತು ಅವಳಿಗೆ. ತಾನಿಯಾ ಮತ್ತೆ ಅಂದ್ಲು, ಆದರೆ ಕಬೀರ್, ಅವಳು ನಿಜವಾಗಿಯೂ ನಿನ್ನ ಆ ಡೇಂಜರಸ್ ಪ್ರಪೋಸಲ್ಗೆ ಒಪ್ಕೊಂಡ್ಬಿಟ್ಲಾ? ಕಬೀರೀಗ ತುಟಿ ಕಚ್ಚಿ
ನಗ್ತಾ ಅಂದ. ಒಪ್ಕೊಳ್ಳದೆ ಇರ್ತಾಳಾ? ನಾನು ಅಂಥ ಜಾಲ ಬೀಸಿದ್ದೀನಿ. ಅವಳು ಒಪ್ಕೊಳ್ಳೋದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ. ಒಮ್ಮೆ ಅವಳಿಗೆ ದುಡ್ಡು ಸಿಕ್ಕಿದ್ರೆ ನಾನು ಎಲ್ಲವನ್ನ ನನ್ನದಾಗಿಸ್ಕೊಳ್ತೀನಿ. ಆಮೇಲೆ ಅವಳನ್ನ ಮತ್ತು ಅವಳ ಆ ಸಾಯೋ ಹಂತದಲ್ಲಿರೋ ಮುದುಕ ಅಪ್ಪನನ್ನು ಜಸ್ಟ್ ಹಾಗೆ ಒಡೆದು ಕಸದ ಬುಟ್ಟಿಗೆ ಹಾಕ್ಬಿಡ್ತೀನಿ. ತಾನಿಯಾ ಅಂತೂ ಕಿಲಕಿಲ ಅಂತ ನಕ್ಕದ್ಲು. ನೀನು ನಿಜವಾಗಿಯೂ ಸಖತ್ ಪ್ಲ್ಯಾನ್ ಮಾಡಿದ್ಯಾ ಕಬೀರ್. ನಾನು ನಿಜಕ್ಕೂ ನೀನು ಅವಳ ಮೋಹದಲ್ಲಿ ಬಿದ್ದಿದ್ಯಾ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಮೋಹನ? ಕಬೀರ್ ಹೀಯಾಳ್ಸಂದ. ಅವಳ ಥರದ ಕಲ್ಲು ಮನುಷ್ಯರ ಜೊತೆ ಯಾರಾದರೂ ಪ್ರೀತಿ ಮಾಡ್ತಾರಾ? ನಾನು ಮಾಡ್ತಿರೋದು ದುಡ್ಡಿಗೋಸ್ಕರ. ನಮ್ಮ ಜೀವನ ರಾಜ ಮಹಾಸೌಧದ ಥರ ಇರುತ್ತೆ. ಈ ಐಷಾರಾಮಿನೆಲ್ಲ ನಿಂದು ಮತ್ತು ನಂದು ಮಾತ್ರ. ಬಾಗಿಲು ಹೊರಗೆ ನಿಂತಿದ್ದ ಕಾವೇರಿಗೆ ಉಸಿರೇ ನಿಂತು ಹೋಗಾಯಿತು. ಯಾವ ತಂಗಿನ ಅವಳು ಚಿಕ್ಕ ವಯಸ್ಸಿನಿಂದ ಕಣ್ಣಿಟ್ಟು ಕಾಪಾಡ್ಕೊಂಡು ಬಂದಿದ್ಲೋ, ಯಾರನ್ನು ಅವಳು ಧ್ರುವತಾರೆ ಅಂತ ನಂಬಿದ್ಲು, ಅವರಿಬ್ಬರು ಒಂದೇ ಜೊತೆ ವಿಷದ ಹಾವುಗಳು ಮತ್ತು ಸ್ವಂತ ತಂಗಿಯ ಆ ವಿಷದ ಬೀಜ. ಅವಳು ಕಣ್ಣೀರು ಮಳೆ ನೀರನ್ನು ಸುರಿತಿತ್ತು. ಆದರೆ ಮರುಕ್ಷಣವೇ ಆ ನೀರೆಲ್ಲ ಒಣಗಿ ಒಂದು ವಿಚಿತ್ರ ಸಿಟ್ಟು ಹುಟ್ಕೊಂತು. ಅಳುವಿನ ಜಾಗದಲ್ಲಿ ಅವಳ ಒಳಗೆ ಜೀವಂತ ಜ್ವಾಲಾಮುಖಿ ಹುಟ್ಕೊಂತು. ಅವರಿಬ್ಬರು ಮತ್ತೆ ಪರಸ್ಪರ ಅಪ್ಕೊಳ್ತಿದ್ದಂತೆ ಕಾವೇರಿ ಸದ್ದಿಲ್ಲದೆ ಅಲ್ಲಿಂದ ಹೊರಟೋದ್ಲು. ಹೊರಗೆ ಮಳೆ ಅಬ್ಬರ ಇನ್ನೂ ಜಾಸ್ತಿ ಇತ್ತು. ರಸ್ತೆ ಬದಿ ಗೋಡೆಗೆ ಅವಳು ಜೋರಾಗಿ ಒಂದು ಗುದ್ದಿದ್ಲು. ಕೈ ಒಡೆದು ರಕ್ತ ಹರಿತು. ಆದರೆ ಫಿಸಿಕಲ್ ನೋವುಗಳು ಮನಸ್ಸಿನ ನೋವಿನ ಮುಂದೆ ಜುಜುಬಿ. ಅವಳ ಆಕಾಶದ ಕಡೆ ನೋಡಿ ಜೋರಾಗಿ ಕಿರ್ಚಿದ್ಲು. ನೀನೊಬ್ಬ ದೊಡ್ಡ ನೀಚ ಕಬೀರ್. ಯಾಕೆ ನನ್ನ ಜೊತೆ ಹೀಗೆ ಮಾಡಿದೆ? ನನ್ನ ಅಪ್ಪನ ಪ್ರಾಣ ಇಟ್ಕೊಂಡು ಆಟ ಆಡ್ತೀಯಾ? ಆದರೆ ಮರುಕ್ಷಣವೇ ಅವಳು ತನ್ನಂತ ಸಮಾಧಾನ ಮಾಡಿಕೊಂಡ್ಳು. ಅವಳ ಕಣ್ಣ ನೋಟವೇ ಬದಲಾಗೋಯ್ತು. ಕಾವೇರಿಯಲ್ಲಿದ್ದ ಆ ಎದುರು ಪುಕ್ಲತನ, ಮುಗ್ಧ ಹುಡುಗಿ ಇವತ್ತು ಈ ಮಳೆ ನೀರಿನಲ್ಲಿ ತೊಳೆದು ಕರಗಿ ಹೋಗಿದ್ದಾಳೆ. ಹುಟ್ಕೊಂಡಿದ್ದಾಳೆ ಹೊಸ ಕಾವೇರಿ. ಇವಳ ಗುರಿ ಬದುಕುಳಿಯೋದು ಮಾತ್ರ ಅಲ್ಲ, ಈ ದ್ರೋಹಿಗಳನ್ನ ಸರ್ವನಾಶ ಮಾಡೋದು. ಅವಳು ಆಕಾಶದ ಕಡೆ ಮುಖ ಮಾಡಿ ನಿಂತು. ಮಳೆ ನೀರು ಅವಳ ಹಣೆಯನ್ನು ತಂಪಗಾಗಿಸ್ತಿತ್ತು. ಅವಳು ಅಂದ್ಲು, ಅಪ್ಪನ ಪ್ರಾಣದೊಂದಿಗೆ ಯಾರು ಆಟ ಆಡಿದಾರೋ ಅವ್ರನ್ನ ನಾನು ಬಿಡೋದಿಲ್ಲ. ಇನ್ಮೇಲೆ ನೀನು ನನ್ನ ಮೂರ್ಖಳನ್ನಾಗಿ ಮಾಡೋದಕ್ಕೆ ಬಿಡೋದಿಲ್ಲ ಕಬೀರ್. ನೀನು ನನ್ನ ಅಸಹಾಯಕತೆಯನ್ನು ಯೂಸ್ ಮಾಡಿಕೊಂಡೆ, ನನ್ನ ನಂಬಿಕೆಯನ್ನು ಒಡೆದೆ. ನಾನಿವತ್ತು ಈ ಮಳೆಯನ್ನು ಸಾಕ್ಷಿಯಾಗಿ ಇಟ್ಕೊಂಡು ಶಪಥ ಮಾಡ್ತೀನಿ, ನೀನೇನೆಲ್ಲ ಮಾಡಿದ್ಯೋ ಅದಕ್ಕಿಂತ ಡಬಲ್ ಶಿಕ್ಷೆ ನಿನಗೆ ಸಿಗುತ್ತೆ. ನಿನ್ನ ವಿನಾಶವನ್ನು ನನ್ನ ಕೈಯಿಂದಲೇ ಬರಿತೀನಿ. ಅವಳು ನಿಧಾನವಾಗಿ ಅಪಾರ್ಟ್ಮೆಂಟ್ನಿಂದ ಹೊರಟು ಹೋದ್ಲು. ಅವಳು ನಡೀತಿದ್ದ ಸ್ಟೈಲ್ನಲ್ಲಿ ಆ ಅಸಹಾಯಕ ಹುಡುಗಿ ಈಗಿಲ್ಲ, ಬದಲಿಗೊಬ್ಬ ಗಟ್ಟಿಗಿತ್ತಿ ಹೆಣ್ಣಿನ ಚಾಪು ಅಲ್ಲಿತ್ತು. ಅವಳಿಗೆ ಗೊತ್ತಿತ್ತು, ಯುದ್ಧ ಈಗಷ್ಟೇ ಶುರುವಾಗಿದೆ. ಈ ಫೈಟ್ನಲ್ಲಿ ತಾನೇ ಗೆಲ್ತೀನಿ ಅಂತ. ಕಾವೇರಿ ಇನ್ನು ಮುಂದೆ ಸೋಲೋದು ಕಲ್ತಿಲ್ಲ. ಇನ್ಮೇಲೆ ಪ್ರತಿಯೊಂದು ಹೆಜ್ಜೆಯೂ ಅಳೆದು ತೂಗಿ ಇಡ್ತಾಳೆ. ಪ್ರತಿಯೊಂದು ಪೆಟ್ಟು ಕಬೀರ್ ಎದೆಗೆ ನೇರವಾಗಿ ಬೀಳುತ್ತೆ. ನಗರವು ಆಗಷ್ಟೇ ಬೆಳಗಿನ ಬೆಳಕಿಗೆ ಕಂಡುಬಿಡ್ತಿತ್ತು. ಆಗಷ್ಟೇ ಟ್ಯಾಕ್ಸಿಗಳ ಹಾರ್ನ್ ಶಬ್ದ, ವ್ಯಾಪಾರಿಗಳ ಸದ್ದು ಕೇಳಿಸ್ತು. ಆದರೆ ಕಾವೇರಿ ಮನಸ್ಸಿನ ಆಳದಲ್ಲಿ ಕಾಳರಾತ್ರಿಯ ಮೋಡ ಹಾಗೇ ಇತ್ತು. ಕನ್ನಡಿ ಮುಂದೆ ನಿಂತು ತನ್ನ ಮಂಕಾದ ಮುಖವನ್ನು ಅವಳು ನೋಡಿದ್ಲು. ಕೆಲವೇ ದಿನಗಳ ಹಿಂದಿನ ಚುರುಕಾದ ಜೀವಂತಳಾದ ಕಾವೇರಿ ಇವತ್ತು ಬೇರೆ ಯಾರೋ ಥರ ಕಾಣ್ತಿದ್ದಾಳೆ. ಅವಳ ಕಣ್ಣು ಕೆಳಗೆ ನಿದ್ರೆ ಇಲ್ಲದ ಕಪ್ಪು ಕಲೆಗಳಿದ್ದರೂ ಕಣ್ಣುಗಳ ಒಳಗೆ ಕಠಿಣ ಸಂಕಲ್ಪದ ಬೆಂಕಿ ಉರಿತಿತ್ತು. ಅಪ್ಪನ ಚಿಕಿತ್ಸೆಗೆ ಬೇಕಾದ ದೊಡ್ಡ ಮೊತ್ತದ ಹಣವಂತರೋರು ಹೇಗೆ ಅಂತ ದಾರಿಯೇ ಕಾಣ್ತಿರ್ಲಿಲ್ಲ. ಈ ಜಗತ್ತಿನಲ್ಲಿ ಅಪ್ಪನ್ನ ಬಿಟ್ಟು ಕಾವೇರಿ ಯಾರೂ ಇರಲಿಲ್ಲ. ಉಳಿತಾಯ ಅಂದರೆ ಆಸ್ಪತ್ರೆ ಬಿಲ್ ಕಟ್ಟೋದು ಖಾಲಿಯಾಗಿತ್ತು. ಈಗ ಅವಳು ಮುಂದೆ ಇದ್ದದ್ದು ಕೇವಲ ಆ ಅಸಹ್ಯ ಪ್ರಪೋಸಲ್ ಮಾತ್ರ. ಅದನ್ನು ಅವಳ ಭಾವಿ ಪತಿ ಕಬೀರ್ ತಂದಿದ್ದ. ಅವತ್ತು ಬೆಳಿಗ್ಗೆ ಕಬೀರ್ ಕಾವೇರಿಯನ್ನು ಕರ್ಕೊಂಡು ಬೆನೆಡಿಕ್ಟ್ ವಿಲ್ಲಾಗೆ ಹೊರಟಾಗ ಅವನ ಎದೆ ಯಾವುದೋ ವಿಚಿತ್ರ ಖುಷಿಯಲ್ಲಿ ಕುಣಿತಿತ್ತು. ಕಬೀರ್ ಪಕ್ಕದಲ್ಲಿ ಕೂತು ದೊಡ್ಡ ದೊಡ್ಡ ಕನಸುಗಳು ಹೇಳ್ತಿದ್ದ. ಕಬೀರ್ ತನ್ನನ್ನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂದ್ಕೊಂಡ್ಬಿಟ್ಟಿದ್ದ. ತನ್ನ ಭಾವಿ ಹೆಂಡತಿಯನ್ನು ಯೂಸ್ ಮಾಡ್ಕೊಂಡು ದೊಡ್ಡದಾಗೇನು ಸಾಧಿಸ್ತೀನಿ ಅಂತ ಬೀಗ್ತಿದ್ದ. ಕಾವೇರಿ ಆ ನಾಟಕದ ಮುಖವಾಡವನ್ನು ಹೀಗೆ ಧರಿಸ್ಕೊಂಡಿದ್ಲು. ಅಂದರೆ ಆಕೆ ಆ ಭೀಕರ ಸತ್ಯವನ್ನು ಗೊತ್ತೇ ಇಲ್ಲದವಳಂತೆ ನಟಿಸ್ತಿದ್ಲು. ತನ್ನ ಭಾವಿ ಗಂಡ ಕಬೀರ್ ತಾನಿಯಾ ಜೊತೆ ಸೇರಿ ತನಗೆ ಮೋಸ ಮಾಡ್ತಿದ್ದಾನೆ ಎಂಬ ಸತ್ಯ ಅವಳಿಗೆ ಗೊತ್ತಿತ್ತು. ಕಾವೇರಿ ಮನಸ್ಸಲ್ಲಿ ಅಂದ್ಕೊಂಡ್ಳು, ಕಬೀರ್, ನಾನು ನಿನ್ನ ಕೈಗುಂಬೆ ಥರ ಆಡ್ತೀನಿ ಅಂತ ಅಂದ್ಕೊಂಡಿದ್ಯಾ. ಆದರೆ ನಿನಗೆ ಗೊತ್ತಿಲ್ಲ, ನಾನು ಈ ಆಟ ಕೇಳಿದಿರೋದು ಬರೀ ನಮ್ಮ ಅಪ್ಪನ ಟ್ರೀಟ್ಮೆಂಟ್ಗೋಸ್ಕರ ಮತ್ತು ನಿನ್ನನ್ನು ಧ್ವಂಸ ಮಾಡೋದಕ್ಕಷ್ಟೇ. ನಿನ್ನ ಈ ಪಾಪದ ಫಲಕ್ಕೆ ನಿನಗೆ ಒಂದು ಕಾಸು ಸಿಗೋದಿಲ್ಲ. ಟ್ಯಾಕ್ಸಿ ಹೋಗಿ ನಗರದ ಹೊರವಲಯದಲ್ಲಿರೋ ಅತಿ ದೊಡ್ಡ ಅರಮನೆ ಮುಂದೆ ನಿಂತಾಗ ಕಾವೇರಿ ಕ್ಷಣಕಾಲ ನಿಂತು ಹೋದ್ಲು. ಈ ಮ್ಯಾನ್ಷನ್ ಬರೀ ಒಂದು ಮನೆಯಲ್ಲ, ಅದೊಂದು ಅಧಿಕಾರದ ಸಾಮ್ರಾಜ್ಯ. ಡ್ರಾಯಿಂಗ್ ರೂಮ್ನಲ್ಲಿ ಕೂತು ಕಾವೇರಿ ಕಬೀರ್ನ ಹೊಳೆಯೋ ಕಣ್ಣುಗಳು ನೋಡಿದ್ಲು. ಕಬೀರ್ ಸಣ್ಣ ಧ್ವನಿಯಲ್ಲಂದ, ನಾನು ಕನ್ಫರ್ಮ್ ಕಾವೇರಿ, ಈ ಡಿಸಿಷನ್ಗೆ ನೀನು ಎಂದಿಗೂ ರಿಗ್ರೆಟ್ ಆಗಲ್ಲ. ಒಮ್ಮೆ ಆಪ್ರೇಷನ್ ಮುಗಿಲಿ, ನಾವು ಬೇಗ ಮದುವೆ ಆಗಿ ಲೈಫ್ ಲಾಂಗ್ ಖುಷಿಯಾಗಿರ್ತೀವಿ. ಕಾವೇರಿ ಬರೀ ಒಂದು ತಣ್ಣನೆ ನಗು ಬೀರಿದ್ಲು. ಕಬೀರ್ನ ಪ್ರತಿಯೊಂದು ಸಿಹಿ ಕಥೆಯು ಅವಳಿಗೆ ವಿಷದಂತೆ ಚುಚ್ಚುತ್ತಿತ್ತು. ಆ ಮನುಷ್ಯನ ಈ ನಾಟಕ ಅವಳಿಗೆ ವಾಕರಿಕೆ ತರಿಸ್ತಿತ್ತು. ಈ ಮನುಷ್ಯನ ಕಡೆ ಗಮನ ಕೊಡದೆ ಕಾವೇರಿಯ ಅರಮನೆಯಂಥ ದೊಡ್ಡ ಮನೆ ಕಡೆ ನೋಡಿದ್ಲು. ಎಷ್ಟು ಶ್ರೀಮಂತವಾಗಿತ್ತು ಅಂದರೆ ಸುತ್ತಮುತ್ತಲಿನ ಐಶ್ವರ್ಯ ನೋಡಿ ಕಾವೇರಿ ಆಶ್ಚರ್ಯಚಕಿತಳಾದ್ಲು. ಕೆಲವು ನಿಮಿಷಗಳ ನಂತರ ಮೆಟ್ಟಲುಗಳಿಂದ ಒಬ್ಬ ಅಂದವಾದ ಸುಂದರ ಮಹಿಳೆ ಇಳಿದು ಬಂದರು.
ಅವಳ ಕಪ್ಪು ಕೂದಲು ಸೊಂಟದವರೆಗೆ ಇತ್ತು. ಮೈ ಮೇಲೆ ಅತಿ ಅಂದವಾದ ಬಟ್ಟೆ ಧರಿಸಿದ್ರು. ಅವರೇ ಮಿಸಸ್ ಮಾಯಾ ಬೆನೆಡಿಕ್ಟ್, ಈ ಸಾಮ್ರಾಜ್ಯದ ಪ್ರಮುಖ ಸ್ತಂಭ. ಅವರು ತುಂಬ ರಾಜಗಾಂಭೀರ್ಯದಿಂದ ಆ ರೂಮ್ ಕಡೆ ಬಂದರು. ಅಲ್ಲಿ ಕಾವೇರಿ ಮತ್ತು ಕಬೀರ್ ಕಾಯ್ತಿದ್ರು. ಗುಡ್ ಮಾರ್ನಿಂಗ್ ಮೇಡಮ್, ಕಬೀರ್ ಹಲ್ಲು ಹೊರ ಹಾಕಿ ನಗ್ತಾ ವಿನಯದಿಂದಂದ. ಆ ಸುಂದರಿ ಮಹಿಳೆ ಕೃತಕವಾಗಿ ನಕ್ಕರು. ಗುಡ್ ಮಾರ್ನಿಂಗ್, ಅವ್ರು ಆನ್ಸರ್ ಮಾಡಿದ್ರು. ಇವಳು ಕರೆಕ್ಟ್ ಹೇಳಿದ್ರು ಮೇಡಮ್, ನಾನು ಯಾವ ಹುಡುಗಿ ಬಗ್ಗೆ ಮೊದಲು ಹೇಳಿದ್ನೋ ಅವಳನ್ನೇ ಕರ್ಕೊಂಡ್ಬಂದಿದ್ದೀನಿ, ಕಬೀರ್ ಆತುರದಿಂದ ಹೇಳ್ದ. ಮಾಯಾ ಕಾವೇರಿ ಕಡೆ ತೀಕ್ಷ್ಣವಾಗಿ ಕಣ್ಣು ಹಾಯಿಸಿದ್ರು. ಹೇಗೋ ದುಬಾರಿ ವಸ್ತುವನ್ನು ಕೊಳ್ಳೋ ಮುಂಚೆ ಜ್ಯುವೆಲರಿ ಪರೀಕ್ಷೆ ಮಾಡೋ ಹಾಗೆ ನೋಡ್ತಾ ಇದ್ರು. ಕಾವೇರಿ ಕೂಡಲೇ ಗೌರವದಿಂದ ನಮಸ್ಕರಿಸಿದ್ಲು. ತುಂಬ ಖುಷಿಯಾಯ್ತು ನಿಮ್ಮನ್ನು ಭೇಟಿ ಮಾಡಿ. ನನ್ನನ್ನು ಪರಿಚಯಿಸ್ಕೊಳ್ತೀನಿ, ನಾನು ಕಾವೇರಿ ಅಂತ ವಿನಯದಿಂದ ನೋಡಿದ್ಲು. ನಿನ್ನನ್ನು ಭೇಟಿ ಮಾಡೋದು ಖುಷಿ ಆಯ್ತು ಕಾವೇರಿ, ನನ್ನನ್ನು ಮಿಸಸ್ ಮಾಯಾ ಬೆನೆಡಿಕ್ಟ್ ಅಂತ ಕ್ಯಾರಿ ಮಾಡು, ಆ ಮಹಿಳೆ ಹೇಳಿದ್ರು. ಮಾಯಾ ಗಂಭೀರ ಧ್ವನಿಯಲ್ಲಿ ಹೇಳಿದ್ರು. ಕಾವೇರಿ ಕಬೀರ್ ಹತ್ರ ಎಲ್ಲ ಕೇಳಿಸ್ಕೊಂಡಿದ್ಯಾ, ಯಾವುದೋ ನಿನ್ನನ್ನು ಈ ಪ್ರಪೋಸಲ್ ಒಪ್ಕೊಳ್ಳುವಂತ ಮಾಡ್ತು. ಕಾವೇರಿ ತನ್ನ ಕಪ್ ಸ್ಕರ್ಟ್ ಬೆರಳುಗಳಿಂದ ಗಟ್ಟಿಯಾಗಿಡಿದ್ಲು. ಅವಳು ಮೈಯೆಲ್ಲ ಭಯದಿಂದ ನಡುಗ್ತಿತ್ತು. ಆದರೂ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಂಡು ಆನ್ಸರ್ ಮಾಡಿದ್ಲು. ನಮ್ಮಪ್ಪ ಸಾವಿನ ಜೊತೆ ಹೋರಾಡ್ತಿದ್ದಾರೆ ಮೇಡಮ್. ಅವರ ಹಾರ್ಟ್ ಮತ್ತು ಲಂಗ್ಸ್ ಆಪ್ರೇಷನ್ಗೆ ನನಗೆ ಈ ಹಣ ತುಂಬ ಅರ್ಜೆಂಟ್ ಬೇಕು. ಈ ಟೈಮ್ನಲ್ಲಿ ಅಪ್ಪನ ಪ್ರಾಣ ಉಳಿಸೋದಕ್ಕಿಂತ ದೊಡ್ಡದು ನನಗೇನೂ ಇಲ್ಲ. ಮಾಯಾ ತುಟಿಗಳ ಮೇಲೆ ವಿಚಿತ್ರ ನಗು ಮೂಡಿತು. ಅವರು ಹೇಳಿದ್ರು, ತುಂಬ ಒಳ್ಳೆಯದು. ಬೆನೆಡಿಕ್ಟ್ ಕುಟುಂಬದ ವಾರಸುದಾರ ಬರಬೇಕಂತ ನಾನು ಬಯಸ್ತೀನಿ. ನೀನು ನಮ್ಮ ಮಗುವನ್ನು ಹೊತ್ಕೊಳ್ಬೇಕು. ಅಗ್ನಿ ಬೆನೆಡಿಕ್ಟ್ ಅವರ ಮಗು, ಆದ್ದರಿಂದ ನೀನು ನಮ್ಮ ವಂಶಕ್ಕೊಂದು ಮಗುವನ್ನು ನೀಡೋವರೆಗೆ ನನ್ನ ಗಂಡನ ಜೊತೆ ಇರಬೇಕು, ಅದಕ್ಕಿಂತ ಹೆಚ್ಚು ಏನೂ ಇಲ್ಲ. ಕಾವೇರಿ ನರ್ವಸ್ ಹಾಗೂ ಆತಂಕದಿಂದ ಕಾಣ್ತಿದ್ದಾಳಂತೆ. ಒಬ್ಬ ಮದುವೆಯಾದ ಗಂಡಸಿನ ಜೊತೆ ಇಂತಹ ಕರಾರು ಮಾಡ್ಕೊಳ್ಳೋದನ್ನು ಅವಳ ಕನಸಿನಲ್ಲೂ ಯೋಚಿಸಿರಲಿಲ್ಲ. ನಿನಗೆ ಇಷ್ಟ ಇಲ್ದಿದ್ರೆ ಈಗಲೇ ಹಿಂದೆ ಸರಿಬಹುದು, ಮಾಯಾ ಮತ್ತೆ ಹೇಳಿದ್ರು. ನನಗೆ ಆಗಾಗ ನಿರ್ಧಾರ ಬದಲಾಯಿಸೋ ಹೆಣ್ಣುಮಕ್ಕಳು ಇಷ್ಟ ಇಲ್ಲ. ತನ್ನನ್ನು ತಾನು ಶಾಂತಗೊಳಿಸೋದಕ್ಕೆ ಕಾವೇರಿ ತುಟಿ ಕಚ್ಕೊಂಡ್ಳು. ಅವಳು ತನ್ನ ಅಪ್ಪನಿಗೋಸ್ಕರ ಯಾವುದೇ ತ್ಯಾಗ ಮಾಡೋದಕ್ಕೂ ಮತ್ತು ಕಬೀರ್ನ ದ್ರೋಹಕ್ಕೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಗಟ್ಟಿ ನಿರ್ಧಾರ ಮಾಡಿದ್ಲು. ಅವಳು ಪೂರ್ಣ ಆತ್ಮವಿಶ್ವಾಸದಿಂದ ಮಾಯಾ ಕಡೆ ನೋಡಿದ್ಲು. ನಾನು ರೆಡಿ ಇದ್ದೀನಿ ಮೇಡಮ್. ಮಿಸಸ್ ಮಾಯಾ ಬೆನೆಡಿಕ್ಟ್ ಅವರ ಆಸೆ ಈಡೇರಿಸೋದಕ್ಕೆ ಏನು ಮಾಡಬೇಕೋ ಎಲ್ಲವನ್ನು ಮಾಡ್ತೀನಿ. ಕಾವೇರಿ ಆನ್ಸರ್ ಕೇಳಿ ಮಾಯಾ ನಕ್ಕಿದ್ರು. ಆ ಹುಡುಗಿ ಅಸಹಾಯಕತೆಯನ್ನು ಅವರು ಎಂಜಾಯ್ ಮಾಡ್ತಿದ್ರು. ಮಾಯಾ ತಲೆ ಆಡಿಸಿದ್ರು. ಸರಿ, ಹಾಗಾದರೆ ನಮ್ಮ ಈ ಒಪ್ಪಂದಕ್ಕೆ 50 ಲಕ್ಷ ರೂಪಾಯಿ ಸಾಕಾ ಕಾವೇರಿ? ಮಾಯಾ ಹೇಳಿದ ಅಮೌಂಟ್ ಕೇಳಿ ಕಾವೇರಿ ಕಣ್ಣುಗಳು ದೊಡ್ಡದಾದವು. ಈ ಹಣ ಅವಳ ಅಪ್ಪನ ಚಿಕಿತ್ಸೆಗೆ ಸಾಕಾಗೋದಕ್ಕಿಂತಲೂ ಹೆಚ್ಚು ಅನಿಸುತ್ತೆ. ಇದು ಸಾಕು ಮೇಡಮ್. 50 ಲಕ್ಷ? ಕಬೀರ್ ಕಣ್ಣುಗಳು ದುಷ್ಟ ಆಸೆಯಿಂದ ಹೊಳೆದವು. ಅವನ ಆತುರದಿಂದ ಅಂದ, ಮೇಡಮ್ 50 ಲಕ್ಷ ತುಂಬ ಕಡಿಮೆ ಅಲ್ವಾ? ಆದರೆ ಕಾವೇರಿ ಕೂಡಲೇ ಕಬೀರ್ ಮಾತಿಗೆ ಅಡ್ಡಿಪಡಿಸಿ ಸಿಟ್ಟಿನಿಂದ ನೋಡ್ತಾ ಅವನಿಗೆ ಸುಮ್ಮನಿರುವಂತ ಸನ್ನೆ ಮಾಡಿದ್ಲು. ಕಾವೇರಿ ಅಂದ್ಲು, ಇಲ್ಲ ಮೇಡಮ್, ಅಪ್ಪನ ಟ್ರೀಟ್ಮೆಂಟ್ಗೆ ಇದು ಸಾಕು. ನನಗೆ ಯಾವುದೇ ದುರಾಸೆ ಇಲ್ಲ. ನನಗೆ ಅಪ್ಪನ ಪ್ರಾಣ ಮಾತ್ರ ಬೇಕು. ಕಬೀರ್ ಬಾಯಿ ಮುಚ್ಚಿದ. ಆದರೆ ಅವನ ಮನಸ್ಸಿನ ಕೋಪ ಉರಿತಿತ್ತು. ಕಾವೇರಿಯೊಬ್ಬಳು ಮೂರ್ಖಳು, ಇಡಿಯಟ್. ಅವಳು ಇನ್ನೂ ಸ್ವಲ್ಪ ದುಡ್ಡು ಯಾಕೆ ಕೇಳಲಿಲ್ಲ ಅಂತ ಅಂದ್ಕೊಂಡ. ಮಾಯಾ ಖಡಕ್ಕಾಗಿ ಹೇಳಿದ್ರು. ಸರಿ, ನಿಮ್ಮ ಅಪ್ಪನ ಚಿಕಿತ್ಸೆಗೆ ಎಲ್ಲ ಖರ್ಚನ್ನು ನಾನು ನೋಡ್ಕೊಳ್ತೀನಿ. ನೀನು ಬರೀ ನಮ್ಮ ಒಪ್ಪಂದದ ಕಡೆ ಗಮನ ಕೊಡು. ಕಾವೇರಿ ತಲೆ ಆಡಿಸಿದ್ಲು. ಸರಿ ಮೇಡಮ್. ನಂತರ ಮಾಯಾ ಕಾವೇರಿಯ ಪರ್ಸ್ನಲ್ ಲೈಫ್ ಬಗ್ಗೆ ಕೆಲವು ಕ್ವೆಶ್ಚನನ್ನು ಕೇಳಿದ್ರು. ಆ ಹುಡುಗಿ ಯಾವುದನ್ನೂ ಮುಚ್ಚಿಡದೆ ಸತ್ಯನೆಲ್ಲ ಹೇಳಿದ್ಲು. ಕಾವೇರಿ ಗೊತ್ತಿತ್ತು ಇದರ ನಂತರ ಅವಳ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಅದರಿಂದ ಮಾಯಾ ಕನ್ಫರ್ಮ್ ಮಾಡ್ಕೊಳ್ತಾರೆ ಅವಳು ಆರೋಗ್ಯಕರ ಮಗುವನ್ನು ಪಡೆಯೋದಕ್ಕೆ ಸಮರ್ಥಳ ಇಲ್ವಾ ಅಂತ. ಮಾತುಕತೆ ನಡೀತಿರುವಾಗಲೇ ಹತ್ತಿರದಲ್ಲಿ ಯಾರೋ ಒಂಟಿಯಾಗಿ ಬರೋ ಧ್ವನಿ ಕೇಳಿಸ್ತು. ಕಪ್ಪು ಸೂಟ್ ಧರಿಸಿದ ಒಬ್ಬ ಉದ್ದನಿ ಯುವಕ ಒಳಗೆ ಬಂದು ನಿಂತ. ಅವನ ನಡೆ ನುಡಿ ಮತ್ತು ಗಾಂಭೀರ್ಯ ಆ ಡ್ರಾಯಿಂಗ್ ರೂಮ್ ವಾತಾವರಣವನ್ನು ಒಂದೇ ನಿಮಿಷದಲ್ಲಿ ಮೂಕ ವಿಸ್ಮಿತಗೊಳಿಸ್ತು. ಅವನ ಹರಿತವಾದ ನೋಟ ಆ ರೂಮ್ನ ಮೂಲೆ ಮೂಲೆ ಸ್ಕ್ಯಾನ್ ಮಾಡಿತು. ಮಾಯಾ ಕಡೆ ನೋಡಿ ಅಹಿಸ್ತರ ತಂಪಾದ ಧ್ವನಿಯಲ್ಲಿ ಆ ಯುವಕ ಅಂದ, ಮಾಯಾ, ಇವ್ರು ಯಾರು? ನಮ್ಮ ಪರ್ಸ್ನಲ್ ಡ್ರಾಯಿಂಗ್ ರೂಮ್ನಲ್ಲಿ ಇವರೇನು ಮಾಡ್ತಿದ್ದಾರೆ? ಬೆನೆಡಿಕ್ಟ್ ಮ್ಯಾನ್ಷನ್ನ ಆ ದೊಡ್ಡ ಡ್ರಾಯಿಂಗ್ ರೂಮ್ನಲ್ಲಿ ಒಂದು ರೀತಿ ಸ್ತಬ್ಧತೆ ಆವರಿಸಿತು. ಬೆಳಕಿಗೆ ಸುತ್ತಮುತ್ತಲಿನ ದುಬಾರಿ ವಸ್ತುಗಳು ಮಿನುಗ್ತಿದ್ವು. ಆದರೆ ಕಾವೇರಿಗೆ ತಾನು ಯಾವುದೋ ಸ್ಮಶಾನದಲ್ಲಿ ನಿಂತಿದ್ದೀನಿ ಅಂತ ಅನ್ನಿಸ್ತಿತ್ತು. ಸಡನ್ನಾಗಿ ಆ ನಿಶಬ್ದವನ್ನು ಮುರಿದುಕೊಂಡು ಒಂದು ಜೊತೆ ಭಾರಿ ಶೂಗಳ ಸದ್ದು ಕೇಳಿಸ್ತು. ಕಾವೇರಿ ಕುತ್ತಿಗೆ ತಿರುಗಿಸಿ ಬಾಗಿಲ ಕಡೆ ನೋಡಿದ ಕೂಡಲೇ ಅವಳ ಎದೆ ಡಕ್ ಅಂತ ಹೊಡ್ಕೊಂತು. ಒಳಗೆ ಬರ್ತಿದ್ದವರು ಒಬ್ಬ ಉದ್ದನಿ ವ್ಯಕ್ತಿ. ಮೈ ಮೇಲೆ ಕಡುಕಪ್ಪು ರೇಸರ್ ಸೂಟ್, ಕಣ್ಣು ಮುಖದಲ್ಲಿ ಗಂಭೀರ ಭಾವ. ಕಾವೇರಿ ನೋಡಿದ ತಕ್ಷಣವೇ ಅರ್ಥ ಮಾಡಿಕೊಂಡ್ಲು, ಇವರೇ ಆ ಮನುಷ್ಯ, ಅಗ್ನಿ. ಅವರ ವ್ಯಕ್ತಿತ್ವದಲ್ಲಿ ಅಂಥ ಒಂದು ತಣ್ಣನೆಯ ವಾತಾವರಣ ಇತ್ತು. ಅಂದರೆ ಅವರು ರಕ್ತ ಅಲ್ಲ, ಮಂಜುಗಡ್ಡೆಯನ್ನು ಒಯ್ತಿದ್ದಾರೆ ಅನ್ನಿಸ್ತಿತ್ತು.
ಅಗ್ನಿ ಪ್ರೆಸೆನ್ಸ್ ಇಡೀ ರೂಮ್ ವಾತಾವರಣವನ್ನೇ ಭಾರವಾಗಿಸ್ಬಿಡ್ತು. ಅಗ್ನಿ ತೀಕ್ಷ್ಣ ನೋಟ ಕಾವೇರಿ ಮೇಲೆ ನಿಂತ್ಕೊಂತು. ಆ ನೋಟ ತನ್ನ ಶರೀರವನ್ನು ಸೀಳ್ಕೊಂಡು ಒಳಗೆ ನುಗ್ತಿದೆ ಅಂತ ಕಾವೇರಿಗನ್ನಿಸ್ತು. ಯಾರಿಗೋಸ್ಕರ ತಾನು ಇಷ್ಟು ದೊಡ್ಡ ತ್ಯಾಗ ಮಾಡಬೇಕು, ಆ ಮನುಷ್ಯ ಇಷ್ಟು ಭಯಂಕರವಾಗಿರ್ತಾನೆ ಅಂತ ಅವಳು ಕನಸಿನಲ್ಲೂ ಎಣಿಸಿರಲಿಲ್ಲ. ಅಗ್ನಿ ಕಣ್ಣುಗಳು ಉರಿತಿರೋ ಬೆಂಕಿ ಉಂಡೆಯಂತೆ ಇದ್ದವು. ಅದು ಯಾವುದೇ ಕ್ಷಣದಲ್ಲಿ ಕಾವೇರಿಯನ್ನು ಸುಟ್ಟು ಬೂದಿ ಮಾಡಬಹುದು. ಮಿಸ್ಸಸ್ ಮಾಯಾ ಮುಂದೆ ಬಂದು ನಗುಮುಖದಿಂದ ಹೇಳಿದ್ರು, ಡಿಯರ್ ಬಂದ್ರಾ? ಇವರು ನಮ್ಮ ಅತಿಥಿಗಳು. ಅಗ್ನಿ ಒಂದು ಹುಬ್ಬನ ಮೇಲೆ ಕೆತ್ತು ನೋಡಿದ್ರು. ಅವರ ಕಂಡಲ ಒಂದು ಕ್ಷಣ ತಾತ್ಸಾರ ಮೂಡಿತು. ಅವರ ಮನಸ್ಸಿಗೆ ಒಂದು ಕ್ಷಣ ಪ್ರಶ್ನೆ ಮೂಡಿತು, ನಮ್ಮ ಹೆಂಡತಿ ಮಾಯಾಗಿ ಈ ಸಾಮಾನ್ಯ ಹುಡುಗಿಯೊಂದಿಗೆ ಏನು ಸಂಬಂಧ ಇರಬಹುದು? ಅವ್ರಿಗೆ ಯಾವುದೇ ಆನ್ಸರ್ ಮಾಡದೆ ನಿಧಾನವಾಗಿ ಬಂದು ಸೋಫಾ ಮೇಲೆ ಕೂತರು. ಅವ್ರು ಕೂರೋ ಸ್ಟೈಲ್ ಹೇಳ್ತಿತ್ತು ಅವ್ರು ಈ ಸಾಮ್ರಾಜ್ಯದ ಚಕ್ರವರ್ತಿ ಅಂತ. ನಿಮಗೇನು ಬೇಕು? ಅಗ್ನಿ ಧ್ವನಿಯಿಂದ ಮಂಜು ಕರಗಿದಂತೆ ಭಾಸವಾಯಿತು. ಮಾಯಾ ನಿಧಾನ ಧ್ವನಿಯಲ್ಲಿ ಹೇಳಿದ್ರು, ಅಗ್ನಿ, ತುಂಬ ಇಂಪಾರ್ಟೆಂಟ್ ಆದ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಬೇಕಿದೆ. ನಮ್ಮ ಜೀವನದ ಅತಿ ದೊಡ್ಡ ಡಿಸಿಷನ್. ಅಗ್ನಿ ಬೇರೇನೂ ಮಾತಾಡಲಿಲ್ಲ. ಮಾಯಾ ಈಗ ಅವರ ಪಕ್ಕದಲ್ಲಿ ನಿಂತಿದ್ದ ಕಬೀರ್ ಕಡೆ ನೋಡಿದ್ರು. ಮಾಯಾಗೆ ಇಂತಹ ಸೆನ್ಸಿಟಿವ್ ಮಾತಿನ ನಡುವೆ ಯಾವುದೇ ಹೊರಗಿನವರೇ ಇರೋದು ಇಷ್ಟ ಇರಲಿಲ್ಲ. ಅವರು ಕಬೀರ್ ಕಡೆ ನೋಡಿ ಹೇಳಿದರು, ಕಬೀರ್, ನೀನೀಗ ಸ್ವಲ್ಪ ಹೊರಗೆ ಹೋಗ್ತೀಯಾ? ಕಾವೇರಿಯನ್ನು ಸ್ವಲ್ಪ ಹೊತ್ತು ಇಲ್ಲಿ ಒಂಟಿಯಾಗಿ ಬಿಟ್ಟು ನಮ್ಮದು ಸ್ವಲ್ಪ ಫ್ಯಾಮಿಲಿ ಮಾತುಗಳಿವೆ. ಕಾವೇರಿ ದಿಢೀರ್ ಆತಂಕದಿಂದ ಕಬೀರ್ ಕಡೆ ನೋಡಿದ್ಲು. ಯಾವ ಕಬೀರ್ ಅವಳನ್ನ ಈ ಪರಿಸ್ಥಿತಿಗೆ ತಳ್ಳಿದ್ನೋ ಅದೇ ಈಗ ಆಕೆಯನ್ನು ಈ ಜ್ವಾಲಾಮುಖಿಯ ಮುಂದೆ ಒಂಟಿಯಾಗಿ ಬಿಟ್ಟು ಹೋಗ್ತಿದ್ದಾನೆ. ಅಗ್ನಿ ಬೆನಡಿಕ್ಟ್ ಮುಂದೆ ಒಂಟಿಯಾಗಿ ನಿಲ್ಲೋ ಕಲ್ಪನೆಯೇ ಕಾವೇರಿ ಕೈ ಕಾಲುಗಳನ್ನ ತಣ್ಣಗಾಗಿಸ್ತಿತ್ತು. ಆದರೆ ಕಬೀರ್ ಆಗ ಬರೀ ದುಡ್ಡಿನ ಅಮಲಿನಲ್ಲಿ ಮುಳುಗಿದ್ದ. ಅವನು ಕೂಡಲೇ ಎದ್ದು ನಿಂತು ಕೈ ಕಟ್ಟಂದ, ಖಂಡಿತ ಮೇಡಮ್, ಕಾವೇರಿ ಅಲ್ಲೇ ಇರ್ತಾಳಲ್ಲ, ನಾನು ಹಾಗಾದರೆ ಈಗ ಹೊರಡ್ತೀನಿ. ಕಬೀರ್ ಹೋದ್ಮೇಲೆ ಆ ದೊಡ್ಡ ಬಾಗಿಲು ಒಂದು ಕೆಟ್ಟ ಶಬ್ದದೊಂದಿಗೆ ಮುಚ್ಕೊಂತು. ಡ್ರಾಯಿಂಗ್ ರೂಮ್ನ ದೊಡ್ಡ ಜಾಗದಲ್ಲಿ ಕಾವೇರಿ ಈಗ ಅಗ್ನಿ ಮತ್ತು ಮಿಸ್ಸಸ್ ಮಾಯಾ ಮುಖಾಮುಖಿಯಾಗಿದ್ದಾರೆ. ವಾತಾವರಣ ಎಷ್ಟು ಗಂಭೀರ ಆಗಿತ್ತಂದರೆ ಕಾವೇರಿ ತನ್ನ ಎದೆ ಬಡಿತವನ್ನು ಸ್ಪಷ್ಟವಾಗಿ ಕೇಳಿಸ್ಕೊಳ್ತಿದ್ಲು. ಮಾಯಾ ಈಗ ಕಾವೇರಿ ಕೈಯನ್ನು ಹಿಡಿದ್ರು. ಕಾವೇರಿ ಮೈಯೆಲ್ಲ ನಡುಗ್ತಿತ್ತು. ಮಾಯಾ ಅಗ್ನಿ ಕಡೆ ನೋಡಿ ಶಾಂತವಾದ ಹಾಗೂ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದ್ರು, ಅಗ್ನಿ, ಇವಳೇ ಕಾವೇರಿ. ಕಾವೇರಿ ಅತಿ ನಡುಕದ ಧ್ವನಿಯಲ್ಲಿ ನಮಸ್ಕಾರ ಮಾಡಿದ್ಲು. ಸರ್, ನಿಮ್ಮನ್ನು ಭೇಟಿ ಮಾಡಿದ ಖುಷಿ ಆಯಿತು ಸರ್. ಅಗ್ನಿ ಮುಖದಲ್ಲಿ ಯಾವುದೇ ನಗುವಿನ ಸುಳಿವು ಕೂಡ ಇರಲಿಲ್ಲ. ಬದಲಾಗಿ ಅವರು ಕಾವೇರಿಯನ್ನು ಒಮ್ಮೆ ಕಣ್ಣಾಯಿಸಿ ಮತ್ತೆ ಮಾಯಾ ಕಡೆ ತಿರುಗಿದ್ರು. ಅವರ ನೋಟದಲ್ಲಿ ಒಂದು ಅಸಹನೆ ಮತ್ತು ಕಾರಣ ಕೇಳೋ ಧ್ವನಿ ಇತ್ತು. ಮಾಯಾ ಅಗ್ನಿ ಹತ್ರ ಹೋಗಿ ಅವರ ಭುಜವನ್ನು ತಪ್ಪಿಕೊಂಡ್ರು. ಅವರ ಧ್ವನಿಯಲ್ಲಿ ಅತಿ ಮಮತೆ ಮತ್ತು ಬೇಡಿಕೆ ಇತ್ತು. ಅವ್ರು ಹೇಳಿದ್ರು, ಅಗ್ನಿ, ಈ ಹುಡುಗಿ ಕಾವೇರಿ, ನಾನು ಯಾವ ಪ್ರಪೋಸಲ್ ಬಗ್ಗೆ ಹೇಳಿದ್ನೋ ಅದಕ್ಕೆ ಅವಳು ಒಪ್ಕೊಂಡಿದ್ದಾಳೆ. ಅವಳು ನಮ್ಮ ವಂಶದ ವಾರಸುದಾರನನ್ನು ಜನ್ಮ ನೀಡೋದಕ್ಕೆ ರೆಡಿ ಇದ್ದಾಳೆ. ಅವಳು ನಮ್ಮ ಮಗುವನ್ನು ತನ್ನ ಗರ್ಭದಲ್ಲಿ ಹೊರತಾಳೆ. ಮಾಯಾ ಮಾತು ಮುಗಿತಾ ಇದ್ದಂತೆ ಅಗ್ನಿ ಒಮ್ಮೆಲೆ ಸೋಫಾದಿಂದ ಎದ್ದು ನಿಂತರು. ಅವರ ಮುಖ ಕೋಪದಿಂದ ಕೆಂಪಾಗೋಯಿತು. ತಮ್ಮ ಕಣ್ಣು ಮತ್ತು ಮುಖವನ್ನು 2 ಕೈಗಳಿಂದ ಉಚ್ಚಿಕೊಂಡು ಅವರು ಗರ್ಜಿಸಿ ಹೇಳಿದ್ರು, ಮಾಯಾ, ನಿನಗೆ ಎಷ್ಟು ಬಾರಿ ಹೇಳಿದ್ದೀನಿ, ನಿನ್ನ ಈ ಹಾಸ್ಯಾಸ್ಪದ ಮತ್ತು ಹುಚ್ಚು ನಿರ್ಧಾರಕ್ಕೆ ನಾನು ಯಾವತ್ತೂ ಒಪ್ಪೋದಿಲ್ಲ ಅಂತ. ಒಬ್ಬ ಹೊರಗಿನ ಇನ್ನೊಬ್ಬ ಅನ್ಯ ಹುಡುಗಿ ಗರ್ಭದಲ್ಲಿ ನನ್ನ ಮಗು ಬೇಕು ಅಂತ ನೀನು ಹೇಗೆ ಯೋಚಿಸ್ದೆ? ಮಾಯಾ ಕೂಡ ಇವತ್ತು ಜಿದ್ದಿಗೆ ಬಿದ್ದವರಂತೆ ನಿಂತರು. ಅವರು ಗಂಡನ ಕೈ ಮೇಲೆ ಕೈ ಇಟ್ಟು ಹೇಳಿದ್ರು, ಅಗ್ನಿ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾವಿನ್ನು ಎಷ್ಟು ದಿನ ಹೀಗೆ ಒಂಟಿಯಾಗಿರ್ತೀವಿ? ನನಗೆ ನಿನಗೆ ಮಗು ಕೊಡೋಕ್ಕಾಗ್ತಾ ಇಲ್ಲ. ಲೋಕದವರು ನನ್ನನ್ನು ಬಂಜೆ ಅಂತ ಹೀಯಾಳಿಸ್ತಾರೆ. ಈ ಕುಟುಂಬದ ಭವಿಷ್ಯ ಏನಾಗುತ್ತೆ ಅಗ್ನಿ? ಈ ದೊಡ್ಡ ಆಸ್ತಿಯನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ವಾ? ಯಾವುದೇ ವಾರಸುದಾರರಿಲ್ಲದೆ ಈ ಮನೆಯನ್ನು ನಾನು ಕಲ್ಪಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಗ್ನಿನಿ ಹೆಚ್ಚು ಸಿಟ್ಟಿನಿಂದ ಹೇಳಿದ್ರು, ಬೇಡ ಅಂದರೆ ಬೇಡ, ನನಗೆ ಆ ವಾರಸುದಾರರ ಅಗತ್ಯ ಇಲ್ಲ. ನಾನು ನಿನ್ನನ್ನು ಪ್ರೀತಿಸ್ತೀನಿ ಮಾಯಾ. ಯಾವುದೇ ವಾರಸುದಾರ ನಾನಲ್ಲ. ನಾನು ಯಾವುದೇ ಕೃತಕ ಉಪಾಯದಿಂದ ಅಪ್ಪನಾಗೋದಕ್ಕೆ ಇಷ್ಟಪಡೋದಿಲ್ಲ. ಅಗ್ನಿ, ಕೈ ಮುಗಿದು ಕೇಳ್ತೀನಿ, ಒಮ್ಮೆ ನನ್ನ ಮಾತು ಕೇಳು. ನನ್ನ ಮಾತೃತ್ವದ ದಾಹವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡು. ಮಾಯಾ ಆಗ ಅಳುತ್ತಾ ಕಿರ್ಚ್ತಾ ಇದ್ಲು. ಗಂಡ ಹೆಂಡತಿಯ ಈ ಜೋರು ಜಗಳದ ನಡುವೆ ಕಾವೇರಿ ತನ್ನಂತಾನು ಅತಿ ಚಿಕ್ಕವಳು ಮತ್ತು ಅಪರಾಧಿ ಅಂದ್ಕೊಂಡ್ಳು. ಅವಳು ಇಲ್ಲಿಗೆ ಬಂದಿದ್ದೆ ಅಪ್ಪನ ಚಿಕಿತ್ಸೆಗೆ ಸಹಾಯ ಪಡೆಯೋದಕ್ಕೆ. ಆದರೆ ಈಗ ಅವಳು ನೋಡ್ತಿದ್ದಾಳೆ ತಾನು ಒಂದು ರಾಜ ಮಹಾಸೌಧದ ಕುಟುಂಬದ ಒಡೆತಕ್ಕೆ ಕಾರಣಳಾಗ್ತಿದ್ದೀನಿ ಅಂತ. ಅವಳಿಗೆ ಈ ಅವಮಾನವನ್ನು ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಕಾವೇರಿ ತನ್ನ ಜಾಗದಿಂದ ಎದ್ದು ನಿಂತು ಅತಿ ಮೆದು ಧ್ವನಿಯಲ್ಲಿ ಹೇಳಿದ್ಲು, ಸಾರಿ ಮಿಸ್ಸಸ್ ಮಾಯಾ, ನಾನು ಬಹುಶಃ ತಪ್ಪು ಮಾಡಿದೆ. ನಾನು ಮನೆಗೆ ಹೋಗ್ತೀನಿ.
ಕಾವೇರಿ ವೇಗವಾಗಿ ಬಾಗಲ ಕಡೆ ಹೆಜ್ಜೆ ಹಾಕ್ತಿದ್ದಂತೆ ಮಾಯ ಅವಳ ಮಣಿಕಟ್ಟನ್ನು ಗಟ್ಟಿಯಾಗಿಡಿದ್ರು. ನಿಲ್ಲು ಕಾವೇರಿ, ನೀನೆಲ್ಲಿಗೂ ಹೋಗೋವಾಗಿಲ್ಲ. ನೀನು ಮಾತು ಕೊಟ್ಟಿದೀಯ ನನಗೆ. ಅಗ್ನಿ ಈಗ ಕಾವೇರಿ ಕಡೆ ಮುಂದೆ ಬಂದರು. ಅವ್ರ ಶರೀರದಿಂದ ಒಂದು ತೀವ್ರವಾದ ಸುಗಂಧ ಮತ್ತು ಕೋಪದ ಉಷ್ಣತೆ ಬರ್ತಿತ್ತು. ಅವ್ರ ಕಾವೇರಿ ಕಣ್ಣಿಗೆ ನೇರವಾಗಿ ನೋಡಿ ಒಂದು ನೋಟ ಬೀರಿದ್ರು. ಅಂದರೆ ಅವ್ರ ಕಾವೇರಿನ ಜೀವಂತವಾಗಿ ಅರ್ಧ ಹಾಕ್ತಾರೇನೋ ಅನ್ನಿಸ್ತು. ಅಗ್ನಿ ಕಿರ್ಚ್ತಾ ಹೇಳಿದ್ರು, ದುಡ್ಡು. ನಿನಗೆ ಬರೀ ದುಡ್ಡು ಬೇಕಲ್ವಾ? ಹೇಳೆಷ್ಟು ಬೇಕು? ನೀನು ಈಗಲೇ ಈ ಮನೆಯಿಂದ ಹೊರಟು ಹೋಗು. ಮತ್ತೆಂದಿಗೂ ಈ ಹೊಸ್ತಲು ತುಳಿಬೇಡ. ಈ ಕಂಡೀಷನ್ಗೆ ನಾನು ಮಾಯ ಕೊಟ್ಟ ಪ್ರಪೋಸಲ್ಗಿಂತ ಡಬಲ್ ದುಡ್ಡು ಕೊಡ್ತೀನಿ. ನನ್ನ ಹೆಂಡತಿ ಜೊತೆ ನಿನ್ನೆಲ್ಲ ಒಪ್ಪಂದವನ್ನು ಈಗಲೇ ಕ್ಯಾನ್ಸಲ್ ಮಾಡ್ಕೊಂಡು ಈಗಲೇ ತೊಲಗು ಅಂದರು. ಅಗ್ನಿ ಈ ಮಾತು ಕಾವೇರಿನ ಕಲ್ಲಿನಂತೆ ಸ್ತಬ್ಧವಾಗಿಸ್ಬಿಡ್ತು. ಒಂದು ಕಡೆ ಅಗ್ನಿ ಭಯಂಕರ ದ್ವೇಷ ಮತ್ತು ಅವಮಾನ, ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಒದ್ದಾಡ್ತಿರೋ ಅಪ್ಪನ ಜೀವ. ಅವರಿಗೆ ಗೊತ್ತಿರಲಿಲ್ಲ, ಕಾವೇರಿಗೆ ಗೊತ್ತಿರಲಿಲ್ಲ ತಾನು ಏನು ಹೇಳಬೇಕಂತ. ಕರೆಕ್ಟಾಗಿ ಆ ಟೈಮ್ನಲ್ಲಿ ಮಾಯ ಅಗ್ನಿ ಕಡೆ ತಿರುಗಿ ತೀಕ್ಷ್ಣ ಧ್ವನಿಯಲ್ಲಿ ಹೇಳಿದ್ರು, ಈಗ ನನಗೆಲ್ಲ ಅರ್ಥ ಆಗ್ತಿದೆ ಅಗ್ನಿ. ನೀನು ಯಾಕೆ ಒಪ್ಕೊಳ್ತಿಲ್ಲ? ನೀನು ನಿಜಕ್ಕೂ ನನ್ನ ಪ್ರೀತಿಸಿಲ್ಲ ಅಲ್ವಾ? ನನ್ನ ಮಡಿಲಿ ಮಗು ಬರೋದು ನಿನಗಿಷ್ಟ ಇಲ್ಲ. ಅಗ್ನಿ ನಂಬಲಾಗದ ನೋಡ್ತಿದ್ದ ಹೆಂಡತಿ ಕಡೆ ನೋಡಿದ್ರು. ಏನು ಹೇಳ್ತಿದ್ಯಾ ಮಾಯಾ? ನಾನು ನಿನ್ನನ್ನು ಇಷ್ಟು ಪ್ರೀತಿಸ್ತೀನಿ ಅನ್ನೋದು ಇಂದಿಗೂ ಪ್ರೂವ್ ಮಾಡಬೇಕಾ? ಮಾಯ ಕಿರ್ಚಾಡಿದ್ರು. ಇದೇ ಸತ್ಯ. ನೀನು ಜನಗಳ ಮುಂದೆ ನನ್ನನ್ನು ನಕ್ಕು ಆಡ್ಕೊಳ್ಳೋ ರೀತಿ ಮಾಡಿದ್ಯಾ. ಲೋಕದವ್ರು ನನಗೆ ಬಂಜೆ ಅಂತ ಆಡ್ಕೊತಾರೆ ಅಂತ ನಿನಗೆ ಗೊತ್ತಿದ್ರು ನನ್ನ ಕಷ್ಟ ನಿನಗೆ ಅರ್ಥ ಆಗಲಿಲ್ವಾ? ನಾನು ಸತ್ತು ಹೋಗ್ಬೇಕಂತೀಯಾ? ಇವತ್ತು ನೀನು ಒಪ್ಕೊಳ್ಳಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಅಗ್ನಿ ಒಂದು ಕ್ಷಣ ದುರ್ಬಲನಾಗ್ಬಿಟ್ಟ. ಅವ್ರ ನಿರಾಶೆಯಿಂದ ದೀರ್ಘವಾದ ಉಸಿರು ಬಿಟ್ಟು ಹೇಳ್ದ, ಸರಿ, ನಾನು ಒಪ್ಕೊಳ್ತೀನಿ. ಕೇವಲ ನಿನ್ನ ಪ್ರೀತಿಸ್ತೀನಿ ಅನ್ನೋದಕ್ಕೋಸ್ಕರ ನಾನು ಈ ನರಕವನ್ನು ಸಹಿಸ್ಕೊಳ್ತಾ ಇದ್ದೀನಿ. ನೀನು ಏನು ಬಯಸ್ತೀಯೋ ಅದೇ ಆಗಲಿ. ಅಗ್ನಿ ಈ ಒಪ್ಪಿಗೆ ಕಾವೇರಿಯ ಮನಸ್ಸಿನ ನೆಮ್ಮದಿಯನ್ನು ತರಲಿಲ್ಲ, ಬದಲಿಗೆ ಹೊಸದೊಂದು ಭಯವನ್ನು ಹುಟ್ಟಿಸ್ತು. ಮಾಯ ಕಾವೇರಿ ಕೈಯನ್ನು ಬಿಟ್ಟು ಒಂದು ಗೆಲುವಿನ ನಗು ಬೀರಿದ್ರು. ಮಾಯ ಹೇಳಿದ್ರು, ಹೌದಗ್ನಿ, ಕಾವೇರಿ ನಮ್ಮ ಮಗುವನ್ನು ಹೊರತಾಳೆ. ಅವಳು ಕೇವಲ ಒಬ್ಬ ಬಳಕೆದಾರ ಹೆಣ್ಣು, ಡಿಸ್ಪೋಸಬಲ್ ವುಮೆನ್ ಅಷ್ಟೇ. ಕೆಲಸ ಮುಗಿದ ಕೂಡಲೇ ನಾವು ಅವಳಿಗೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತೀವಿ. ಅವಳ ಜೊತೆ ನಮ್ಮ ಯಾವುದೇ ಸಾಮಾಜಿಕ ಸಂಬಂಧ ಇರೋದಿಲ್ಲ. ಕಾವೇರಿ ಎದೆಗೆ ಈ ಮಾತು ಬಾಣದಂತೆ ಚುಚ್ಚಿತು. ಅವಳು ತನ್ನನ್ನು ತಾನು ಶಾಂತಗೊಳಿಸ್ಕೊಂಡು ಅಗ್ನಿ ಕಡೆ ನೋಡಂದ್ಲು, ಹೌದು ಸರ್, ನನ್ನ ಕೆಲಸ ಮುಗಿದ್ಮೇಲೆ ನನ್ನಿಂದ ನನ್ನ ದಾರಿ ನೋಡ್ಕೊಂಡು ನಾನು ಹೊರಟೋಗ್ಬಿಡ್ತೀನಿ. ನಿಮ್ಮ ಪರ್ಸ್ನಲ್ ಲೈಫ್ ಅಥವಾ ಆಸ್ತಿ ಮೇಲೆ ನನಗೆ ಯಾವುದೇ ಆಸೆ ಇಲ್ಲ. ನನಗೆ ನನ್ನ ಅಪ್ಪನ ಟ್ರೀಟ್ಮೆಂಟ್ ಮಾತ್ರ ಬೇಕು. ಮಾಯ ಕಣ್ಣು ಮುಖದಲ್ಲಿ ತೃಪ್ತಿ ಕಂಡುಬಂತು. ಅವರು ಹೇಳಿದ್ರು, ಕೇಳಿಸ್ಕೊಂಡ ಅಗ್ನಿ, ಅವಳಿಗೆ ಬರೀ ಅಪ್ಪನ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕಷ್ಟೇ. ಅವಳಿಗೆ ತನ್ನ ಲಿಮಿಟ್ ಏನು ಅಂತ ಗೊತ್ತಿದೆ. ಅಗ್ನಿ ಬೇರೇನೂ ಮಾತಾಡಲಿಲ್ಲ. ಅವರು ಬರೀ ಒಮ್ಮೆ ಅತಿ ಅಸಹ್ಯದಿಂದ ಕಾವೇರಿ ಕಡೆ ನೋಡಿ ಲೈಬ್ರರಿ ಕಡೆ ಹೊರಟೋದ್ರು. ಅವರ ನಡಿಗೆಯಿಂದ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು, ಅವ್ರು ಕಾವೇರಿಯನ್ನು ಮನುಷ್ಯಳಾಗಿ ನೋಡ್ತಾ ಇಲ್ಲ, ಬರೀ ಒಂದು ಅಗತ್ಯವಾದ ವಸ್ತುವಾಗಿ ನೋಡ್ತಿದ್ದಾರೆ ಅಂತ. ಅವತ್ತು ರಾತ್ರಿ ಕಾವೇರಿಗೆ ಬೆನೆಡಿಕ್ಟ್ ಮ್ಯಾನ್ಷನ್ನ ಒಂದು ಲಕ್ಸುರಿಯಸ್ ಗೆಸ್ಟ್ ಹೌಸ್ನಲ್ಲಿ ಇರೋದಕ್ಕೆ ರೂಮ್ ಕೊಟ್ಟರು. ಆದರೆ ಆ ದೊಡ್ಡ ಮೆದುವಾದ ಬೆಡ್ ಕೂಡ ಅವಳಿಗೆ ಮುಳ್ಳಿನ ಹಾಸಿಗೆಯಂತೆ ಭಾಸವಾಯಿತು. ಅವಳು ಕಿಟಕಿಯ ಹೊರಗೆ ಆಕಾಶದ ಕಡೆ ನೋಡಿ ಯೋಚಿಸ್ತಿದ್ಲು, ನಾಳೆಯಿಂದ ತನ್ನ ಹೊಸ ಪರಿಚಯ ಶುರುವಾಗುತ್ತೆ. ಒಬ್ಬ ಬಾಡಿಗೆ ತಾಯಿ, ಒಬ್ಬ ಬಳಕೆದಾರ ಹೆಣ್ಣು. ಶುರುವಾಯಿತು ಒಂದು ಮರ್ಯಾದೆಯೇ ಇಲ್ಲದ ಜೀವನದ ಮೊದಲ ಪ್ರಹರ. ಅರಮನೆಯ ಪ್ರತಿಯೊಂದು ಗೋಡೆಯೂ ಅವಳನ್ನ ಹೀಯಾಳಿಸ್ತಿತ್ತು. ಕಾವೇರಿ ಕಣ್ಣು ಮುಚ್ಚಿದ್ಲು, ಆದರೆ ನಿದ್ರೆ ಬರಲಿಲ್ಲ. ಕೇವಲ ಕಿವಿಯಲ್ಲಿ ಮಾಯಾಳ ಆ ನಿರ್ದಯ ಮಾತುಗಳು ಕೇಳಿಸ್ತಿದ್ವು. ಬಳಕೆದಾರ ಹೆಣ್ಣು. ಇದರ ನಂತರ ಏನಾಗುತ್ತೆ? ಕಾವೇರಿ ಅಗ್ನಿ ದ್ವೇಷವನ್ನು ಸಹಿಸ್ಕೊಂಡು ಈ ಅರಮನೆಯಲ್ಲಿ ಉಳಿಯೋದಕ್ಕೆ ಸಾಧ್ಯನಾ? ನೋಡೋಣ ಕತೆ ಏನಾಗುತ್ತೆ ಅಂತ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.